ನಟಿ ರಮ್ಯಾ ಕೃಷ್ಣ ಕನ್ನಡ ಸಿನಿ ರಸಿಕರಿಗೂ ಚಿರಪರಿಚಿತ ಹೆಸರು. ದಕ್ಷಿಣದ 4 ಭಾಷೆಗಳ ಸಿನಿಮಾಗಳಲ್ಲಿ ನಟಿಸಿ ಮೋಡಿ ಮಾಡಿದ್ದಾಕೆ. ಬಾಲಿವುಡ್ ಸಿನಿಮಾಗಳಲ್ಲಿ ಮಿಂಚಿ ಬಂದಿದ್ದಾರೆ. ಒಂದು ಕಾಲದಲ್ಲಿ ಬಿಂದಾಸ್ ಪಾತ್ರಗಳಲ್ಲಿ ನಟಿಸಿ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದ ರಮ್ಯಾ ಕೃಷ್ಣ ಸದ್ಯ ಪೋಷಕ ಪಾತ್ರಗಳಲ್ಲಿ ನಟಿಸುತ್ತಿದ್ದಾರೆ. ಇದೆಲ್ಲದರ ನಡುವೆ ಒಂದು ರಿಯಾಲಿಟಿ ಶೋ ಮೂಲಕ ಹೊಸ ಅವತಾರದಲ್ಲಿ ಅಭಿಮಾನಿಗಳ ಮುಂದೆ ಬರಲಿದ್ದಾರೆ. ಅರೆ ಯಾವುದು ಅದು ಅನ್ನೋದು ಎಲ್ಲಿದೆ ಡೀಟೇಲ್ಸ್. ರಮ್ಯಾ ಕೃಷ್ಣ ಸೆಕೆಂಡ್ ಲವ್, ಮತ್ತೆ ಬನ್ನಿ ಪ್ರೀತಿಸೋಣ ಎಂದ ಶಿವಗಾಮಿ. ಬ್ರೇಕ್ ಆಗಿರುವ ಹಾರ್ಟ್ಗೆ ಬ್ಯಾಂಡೇಜ್ ಹಾಕುವ ಕೆಲಸದಲ್ಲಿ ಈ ಶೋ. ಎಸ್, ರಮ್ಯಾ ಕೃಷ್ಣ ಈಗಾಗಲೇ ಕೆಲ ಕಿರುತೆರೆ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. OTT ವೆಬ್ ಸೀರೀಸ್ ನಲ್ಲಿ ಸಹ ನಟಿಸಿದ್ದಾರೆ. ಇದೀಗ ಏಷ್ಯಾ ಸಂಸ್ಥೆ ತಮಿಳಿನಲ್ಲಿ ಸೆಕೆಂಡ್ ಲವ್ ಎಂಬ ಡೇಟಿಂಗ್ ಶೋ ಪ್ಲಾನ್ ಮಾಡಿದೆ. ರಮ್ಯಾ ಕೃಷ್ಣ ಕಾರ್ಯಕ್ರಮದಲ್ಲಿ ಹೋಸ್ಟ್ ಮಾಡಲಿದ್ದಾರೆ. ಜಿಯೋ ಹಾಟ್ಸ್ಟಾರ್ ನಲ್ಲಿ ಈ ಶೋ ಸ್ಟ್ರೀಮಿಂಗ್ ಆಗಲಿದೆ. ಈಗಾಗಲೇ OTTಯಲ್ಲಿ ಸಾಕಷ್ಟು ಶೋಗಳು ಸ್ಟ್ರೀಮಿಂಗ್ ಆಗ್ತಿವೆ. ಕೆಲ ಶೋಗಳು ವಿವಾದಕ್ಕೂ ಕಾರಣವಾಗಿದ್ದು ಸದ್ಯ ಶುರುವಾಗುವ ಮುನ್ನ ಸೆಕೆಂಡ್ ಲವ್ ಶೋ ಚರ್ಚೆ ಹುಟ್ಟು ಹಾಕಿದೆ. ಹೌದು, ಬ್ರೇಕ್ ಆಗಿರುವ ಹಾರ್ಟ್ ಬ್ಯಾಂಡೇಜ್ ಹಾಕುವ ಕೆಲಸವನ್ನ ಈ ಶೋನಲ್ಲಿ ಮಾಡಲಾಗ್ತಿದೆ. ಲವ್ ಬ್ರೇಕಪ್ ಆಗಿರುವ 12 ಮಂದಿ ಒಂಟಿ ಸ್ಪರ್ಧಿಗಳು ಈ ಶೋನಲ್ಲಿ ಭಾಗವಹಿಸಲಿದ್ದಾರೆ. ಸ್ಪರ್ಧಿಗಳು ಪರಸ್ಪರ ಭಾವನಾತ್ಮಕ ಮಾತು, ಆಟ ಹಾಗೂ ಅರ್ಥಪೂರ್ಣ ಅನುಭವದ ಮೂಲಕ ಮತ್ತೆ ಪ್ರೀತಿ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡುವ ಶೋ ಇದು. ಒಂದರ್ಥದಲ್ಲಿ ಮತ್ತೆ ಪ್ರೀತಿಯಲ್ಲಿ ಬೀಳುವ ವಿಚಾರ ಶೋನಲ್ಲಿ ಇರಲಿದೆ. ರಮ್ಯಾ ಕೃಷ್ಣ ಹೇಗೆ ಶೋ ನಿರೂಪಣೆ ಮಾಡ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯಾಂಡೇಜ್ ಆಗಿರುವ ಒಡೆದ ಹೃದಯವನ್ನ ರಮ್ಯಾ ಕೃಷ್ಣ ಕೈಯಲ್ಲಿ ಹಿಡಿದಿದ್ದು ಹಿಂದೆ ಒಂದಷ್ಟು ಜೋಡಿಗಳು ಇರುವಂತೆ ಪೋಸ್ಟರ್ ರಿಲೀಸ್ ಆಗಿದೆ. ಎಸ್, ಒಮ್ಮೊಂದು ಅವಕಾಶ ಮತ್ತೊಂದು ಲವ್ ಸ್ಟೋರಿ ಎಂದು ಬರೆದು ಜಿಯೋ ಹಾಟ್ಸ್ಟಾರ್ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟರ್ ಹಂಚಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಶೋ ಆರಂಭವಾಗುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಕಿರುತೆರೆಯಲ್ಲಿ ಸಾಮಾನ್ಯವಾಗಿ ಸ್ಕ್ರಿಪ್ಟೆಡ್ ಶೋಗಳು ಪ್ರಸಾರ ಆಗ್ತಿವೆ. ಕೆಲವೊಮ್ಮೆ ಸ್ಕ್ರಿಪ್ಟ್ ಇಲ್ಲದೆ ಬಿಗ್ ಬಾಸ್ ರೀತಿಯ ಶೋಗಳನ್ನ ವೀಕ್ಷಕರ ಮುಂದೆ ತರ್ತಾರೆ. ಅಂತಹದ್ದೇ ಪ್ರಯತ್ನ ಸೆಕೆಂಡ್ ಲವ್. ಇನ್ನು ಪ್ರೀತಿಯಲ್ಲಿ ಸೋತವರು, ಲವ್ ಬ್ರೇಕಪ್ ಆಗಿರುವವರನ್ನ ಒಂದು ಮನೆಯಲ್ಲಿ ಕೂಡಿ ಹಾಕಿ ಬಿಗ್ ಬಾಸ್ ರೀತಿ ಟಾಸ್ಕ್ ಗಳನ್ನ ಕೊಟ್ಟು ಆಡಿಸುವ ಶೋ ಇದು ಎನ್ನಲಾಗ್ತಿದೆ. ಶೀಘ್ರದಲ್ಲಿಯೇ ಶೋ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗಲಿದೆ. ತಮಿಳುನಾಡಿನಲ್ಲಿ ಇಂತಹ ಶೋಗಳಿಂದ ಜನ ಒಪ್ತಾರ ಎನ್ನುವ ಅನುಮಾನ ಮೂಡಿದೆ. ತಮಿಳು ಬಿಗ್ ಬಾಸ್ ಶೋಗೆ ಆರಂಭದಲ್ಲಿ ವಿರೋಧ ವ್ಯಕ್ತವಾಗಿತ್ತು. ಸೆಕೆಂಡ್ ಲವ್ ಕಥೆ ಏನಾಗುತ್ತೋ ಕಾದು ನೋಡ್ಬೇಕು. ಎಸ್, ರಮ್ಯಾ ಕೃಷ್ಣ ಈಗ ಪೋಷಕ ಪಾತ್ರಗಳಲ್ಲಿ ಹೆಚ್ಚು ನಟಿಸುತ್ತಿದ್ದಾರೆ. ಕನ್ನಡದಲ್ಲಿ ಕೊನೆಯದಾಗಿ ಅಂಜನಿ ಪುತ್ರ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ರು. ಪುನೀತ್ ರಾಜ್ಕುಮಾರ್ ತಾಯಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ತಮಿಳಿನಲ್ಲಿ ರಮ್ಯಾ ಕೃಷ್ಣ ನಟನೆಯ ಜೈಲರ್ 2 ಸಿನಿಮಾ ಬಿಡುಗಡೆಗೆ ಸಜ್ಜಾಗ್ತಾ ಇದೆ. ಘಟಾ ಕುಸ್ತಿ ಹಾಗೂ ಪಾಕೆಟ್ ನಾವೆಲ್ ಎಂಬಂತಹ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ತೆಲುಗಿನಲ್ಲಿ ದುಲ್ಕರ್ ಸಲ್ಮಾನ್ ನಟನೆಯ ಚಿತ್ರದಲ್ಲಿ ಬಣ್ಣ ಹಚ್ಚಿದ್ದಾರೆ. ಅಲ್ಲು ಅರ್ಜುನ್ ಜೊತೆ ರಾಖಾ ಚಿತ್ರದಲ್ಲಿ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದೆಲ್ಲದರ ನಡುವೆ ಸೆಕೆಂಡ್ ಲವ್ ಶೋ ಬರ್ತಿದೆ. ಹೌದು, ದಕ್ಷಿಣದಲ್ಲಿ ಸೆಕೆಂಡ್ ಲವ್ ಹೊಸ ಕಾನ್ಸೆಪ್ಟ್ ಇರುವ OTT ರಿಯಾಲಿಟಿ ಶೋ. ಬೇರೆ ಭಾಷೆಗಳಿಗೂ ಡಬ್ ಮಾಡಿ ಪ್ರಸಾರ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಶೋ ಹಿಟ್ ಆಗ್ಬಿಟ್ರೆ ತೆಲುಗು, ಕನ್ನಡ ಹಾಗೂ ಮಲಯಾಳಂನಲ್ಲಿ ಕೂಡ ಇಂತಹ ಪ್ರಯತ್ನಗಳು ನಡೆಯಬಹುದು. ಸ್ಟಾರ್ ನಿರ್ದೇಶಕರು ಯಾರ ಜೊತೆ ಸಿನಿಮಾ ಮಾಡ್ತಾರೆ ಎನ್ನುವುದು ಬಹಳ ನಿರೀಕ್ಷೆ ಹುಟ್ಟು ಹಾಕುತ್ತೆ. ಮದಗಜಗಳು ಜೊತೆಯಾದ್ರೆ ಸಹಜವಾಗಿಯೇ ಕುತೂಹಲ ಮೂಡುತ್ತೆ. ಅದೇ ಕಾರಣಕ್ಕೆ ಸ್ಟಾರ್ ನಟ ಹಾಗೂ ಸ್ಟಾರ್ ನಿರ್ದೇಶಕರ ಕಾಂಬಿನೇಷನ್ ಬಗ್ಗೆ ಹೈಪ್ ಕ್ರಿಯೇಟ್ ಆಗ್ತದೆ. ಸದ್ಯ ರಾಜಮೌಳಿ ವಾರಣಾಸಿ ಸಿನಿಮಾ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ. ಅವರ ಮುಂದಿನ ಸಿನಿಮಾ ಹೀರೋ ಯಾರು ಎನ್ನುವ ಚರ್ಚೆ ಶುರುವಾಗಿದೆ. ಅರೆ ಯಾರದು, ಎಲ್ಲಿದೆ ಫುಲ್ ಸ್ಟೋರಿ. ವಾರಣಾಸಿ ಬಳಿಕ ಆ ಹೀರೋ ಜೊತೆ ರಾಜಮೌಳಿ ಮುಂದಿನ ಸಿನಿಮಾ. ಮದಗಜಗಳು ಜೊತೆಯಾದ್ರೆ ಸಹಜವಾಗಿಯೇ ಕುತೂಹಲ ಮೂಡುತ್ತದೆ. ಎಸ್, ಖ್ಯಾತ ನಿರ್ದೇಶಕ ರಾಜಮೌಳಿ ಪ್ರಾಜೆಕ್ಟ್ಗಳ ಬಗ್ಗೆ ಬಿಡಿಸಿ ಹೇಳೋದೇ ಬೇಡ. ಒಂದಕ್ಕಿಂತ ಒಂದು ಅದ್ಭುತ ಚಿತ್ರಗಳನ್ನ ಜಕ್ಕಣ್ಣ ಕಟ್ಕೊಟ್ಟಿದ್ದಾರೆ. ಬಾಹುಬಲಿ ಸರಣಿ ಬಳಿಕ ರೇಂಜ್ ಬದಲಾಗಿದೆ. ಮಲ್ಟಿ ಸ್ಟಾರ್ಸ್ RRR ಸಿನಿಮಾ ಕೂಡ ಹಿಟ್ ಲಿಸ್ಟ್ ಸೇರಿತ್ತು. ಜೂನಿಯರ್ NTR ಹಾಗೂ ರಾಮ್ ಚರಣ್ ಕಾಂಬಿನೇಷನ್ ಅಲ್ಲಿ ಮಾಡಿದ ಮಲ್ಟಿ ಸ್ಟಾರ್ ಸಿನಿಮಾ ಕಮಲ್ ಮಾಡಿತ್ತು. ಈಗ ಫ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ವಾರಣಾಸಿ ಸಿನಿಮಾ ಕಟ್ಟಿಕೊಡ್ತಿದ್ದಾರೆ. ಮುಂದಿನ ವರ್ಷ ಏಪ್ರಿಲ್ 7ರಂದು ಸಿನಿಮಾ ತೆರೆಗೆ ಬರಲಿದೆ. ಹೌದು, ವಾರಣಾಸಿ ಬಳಿಕ ಮತ್ತೆ ರಾಮ್ ಚರಣ್ ಜೊತೆ ಜಕ್ಕಣ್ಣ ಸಿನಿಮಾ ಮಾಡ್ತಾರೆ ಎನ್ನುವ ಊಹಾಪೋಹ ಶುರುವಾಗಿದೆ. ಮಗಧೀರ ಹಾಗೂ RRR ಬಳಿಕ
ಮೂರನೇ ಬಾರಿ ಇಬ್ಬರು ಕೈ ಜೋಡಿಸುತ್ತಿದ್ದಾರೆ ಎನ್ನುವ ಚರ್ಚೆ ಶುರುವಾಗಿದೆ. ಆದ್ರೆ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಲಭ್ಯವಿಲ್ಲ. ನಿರ್ದೇಶಕ ರಾಜಮೌಳಿ ತೆರೆಯ ಮೇಲೆ ದೊಡ್ಡ ದೊಡ್ಡ ಕನಸು ಕಂಡು ಅದನ್ನ ನನಸು ಮಾಡಿಕೊಳ್ಳಲು ಶ್ರಮಿಸುತ್ತಾರೆ. ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ತೆರೆಮೆರೆಯ ಜಾದು ಮಾಡುವ ಪ್ರಯತ್ನ ಮಾಡ್ತಾರೆ. ಹೌದು, RRR ಸಿನಿಮಾ ಮೂಲಕ ಹಾಲಿವುಡ್ ಅಂಗಳದಲ್ಲಿ ಕೂಡ ಜಕ್ಕಣ್ಣ ಖದರ್ ತೋರಿಸಿದ್ದಾರೆ. ಜೇಮ್ಸ್ ಕ್ಯಾಮರಾಮನ್ ಸೇರಿದಂತೆ ಹಾಲಿವುಡ್ ಫಿಲ್ಮ್ಸ್ ಮೇಕರ್ಸ್ ಕೂಡ ಸಿನಿಮಾ ನೋಡಿ ಮೆಚ್ಚಿದ್ರು. ಹಾಗಾಗಿ ಹಾಲಿವುಡ್ ಪ್ರೇಕ್ಷಕರನ್ನ ಮನಸ್ಸಿನಲ್ಲಿಟ್ಕೊಂಡು ವಾರಣಾಸಿ ಚಿತ್ರ ಕಟ್ಕೊಡ್ತಿದ್ದಾರೆ. 100 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಐಮ್ಯಾಕ್ಸ್ ಪ್ಲಾಟ್ಫಾರ್ಮ್ನಲ್ಲಿ ಸಿನಿಮಾ ನಿರ್ಮಾಣವಾಗ್ತಿದೆ. ಪ್ರಿಯಾಂಕಾ ಚೋಪ್ರಾ ಹಾಗೂ ಪೃಥ್ವಿರಾಜ್ ಸುಕುಮಾರನ್ ಕೂಡ ತಾರಾಂಗಣದಲ್ಲಿದ್ದಾರೆ. ಎಸ್, ಒಂದು ಸಿನಿಮಾ ಮುಗಿಸುವವರೆಗೂ ಮತ್ತೊಂದು ಸಿನಿಮಾ ಬಗ್ಗೆ ಯೋಚಿಸೋದಿಲ್ಲ ಎಂದು ರಾಜಮೌಳಿ ಸಾಕಷ್ಟು ಸಂದರ್ಭಗಳಲ್ಲಿ ಹೇಳಿದ್ದಾರೆ. ಇತ್ತೀಚೆಗೆ ಪತ್ನಿ ಜೊತೆ ಸೇರಿ ರಾಮ್ ಚರಣ್ ನಟನೆಯ ಪೆದ್ದಿ ಸಿನಿಮಾ ವೀಕ್ಷಿಸಿದರು. ಆದ್ರೆ ಬಳಿಕ ಪ್ರತಿಕ್ರಿಯಿಸಲಿಲ್ಲ. ರಾಮ್ ಚರಣ್ ಹಾಗೂ ಸುಕುಮಾರನ್ ಕಾಂಬಿನೇಷನ್ ಸಿನಿಮಾ ಶುರುವಾಗಬೇಕಿದೆ. ಈ ನಡುವೆ ರಾಮ್ ಚರಣ್ ಹಾಗೂ ರಾಜಮೌಳಿ ನಿಜಕ್ಕೂ ಒಟ್ಟಿಗೆ ಸಿನಿಮಾ ಮಾಡ್ತಾರಾ ಎನ್ನುವ ಕುತೂಹಲ ಮೂಡಿದೆ. ಆದ್ರೆ ಈ ಸುದ್ದಿ ನಿಜವಾಗ್ಲಿ ಎಂದು ಮೆಗಾ ಫ್ಯಾನ್ಸ್ ಬಯಸುತ್ತಿದ್ದಾರೆ. ಹೌದು, ಪೆದ್ದಿ ಚಿತ್ರಕ್ಕಾಗಿ ರಾಮ್ ಚರಣ್ ಶ್ರಮ ನೋಡಿ ಎಲ್ಲರೂ ಫಿದಾ ಆಗಿದ್ದಾರೆ. ರಾಜಮೌಳಿ ಚಿತ್ರಗಳಲ್ಲಿ ನಟಿಸೋದು ಕೂಡ ಅಷ್ಟು ಸುಲಭ ಅಲ್ಲ. ಜಕ್ಕಣ್ಣ ನಟರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಕಥೆ ಮಾಡೋದು ಕಮ್ಮಿ. ತಮ್ಮ ಕಥೆಗೆ ಸೂಕ್ತ ಎನಿಸುವ ಕಲಾವಿದರನ್ನ ಆಯ್ಕೆ ಮಾಡಿಕೊಳ್ತಾರೆ. ಪ್ರತಿ ಪಾತ್ರದ ಬಗ್ಗೆ ಬಹಳ ಗಮನ ಹರಿಸ್ತಾರೆ. ಅದೇ ರೀತಿ ಜಕ್ಕಣ್ಣ ನಿರ್ದೇಶನದಲ್ಲಿ ಕೆಲಸ ಮಾಡಲು ಸ್ಟಾರ್ ನಟರು ಕಾಯ್ತಿರ್ತಾರೆ. ಎಲ್ಲರನ್ನ ಬಿಟ್ಟು ಮತ್ತೆ ರಾಜಮೌಳಿ ಹಾಗೂ ಚರಣ್ ಕಾಂಬೋ ರಿಪೀಟ್ ಆಗುತ್ತಾ ಕಾದು ನೋಡ್ಬೇಕಿದೆ. ಎಸ್, ಸದ್ಯ ಪೆದ್ದಿ ಸಕ್ಸಸ್ ಸಂಭ್ರಮದಲ್ಲಿ ರಾಮ್ ಚರಣ್ ತೇಲ್ತಿದ್ದಾರೆ. ವಿಶ್ವಾದ್ಯಂತ ಈ ಸ್ಪೋರ್ಟ್ಸ್ ಡ್ರಾಮಾ ಸಿನಿಮಾ 400 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ. ಕರ್ನಾಟಕದಲ್ಲಿ 30 ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿರುವುದಾಗಿ ಹೇಳಲಾಗ್ತಿದೆ. ಮುಂದೆ ರಾಜಮೌಳಿ ಜೊತೆ ಚರಣ್ ಸಿನಿಮಾ ಮಾಡಿದ್ರೆ ಅಭಿಮಾನಿಗಳಿಗೆ ಹಬ್ಬವೇ ಸರಿ. ಫಿಲ್ಮಿ ಬ್ಯೂರೋ ರವಿಕುಮಾರ್ ಸರ್ವಿ. ಇದಾಗಿತ್ತು ಇಂದಿನ ಸಿನಿಮಾ ಅಪ್ಡೇಟ್ಸ್. ಇನ್ನಷ್ಟು ಸಿನಿಮಾ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ.